ನಾಗಮಂಗಲದ ಈ ಪ್ರಕರಣದ ಬಗ್ಗೆ ಗೃಹ ಸಚಿವರ ಒಂದು ಹೇಳಿಕೆ ರಾಜಕೀಯ ಜಟಾಪಟಿಗೆ ಕಾರಣವಾಗ್ತಾ ಇದೆ, ತೀವ್ರ ಟೀಕೆಗೆ ಗುರಿಯಾಗ್ತಾ ಇದೆ. ಇನ್ನೊಂದು ಕಡೆಗೆ ಕುಮಾರಸ್ವಾಮಿ ಅವರ ಮಾತು ಹಲವು ಚರ್ಚೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇನ್ನು ಬಿಜೆಪಿ ಅಂತೂ ಮುಗಿಬಿದ್ದಿದೆ. ಒಟ್ಟಾರೆ ಏನಾಗಿದೆ ರಾಜಕೀಯವಾಗಿ ಬೆಳವಣಿಗೆ ನೋಡಿ. ನಾಗಮಂಗಲ ಗಲಭೆ ಸಣ್ಣ ಪ್ರಮಾಣದ ಆಕಸ್ಮಿಕವಾಗಿ ಕಲ್ಲು ತೂರಾಟ ಆಗಿದೆಯಾ? ಗೃಹ ಸಚಿವರೇ ಇದೆಂತ ಹೇಳಿಕೆ? ಮಂಡ್ಯದ ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನಾ ಮೆರವಣಿಗೆಯ ವೇಳೆ ಯಾ ಅಲ್ಲಾಹ ಮಸೀದಿಯ ಬಳಿ ಶುರುವಾದಂತಹ ಗಲಾಟೆ ಕೋಮು ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಆದರೆ ಈ ಘಟನೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಉಡಾಫಿಯ ಹೇಳಿಕೆ ಕೊಟ್ಟಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಘರ್ಷಣೆಯಾಗಿ ಮುಗಿದಿದೆ, ದೊಡ್ಡ ಪ್ರಮಾಣದಲ್ಲಿ ಏನೂ ಆಗಿಲ್ಲ, ಯಾರಿಗೂ ಗಾಯವಾಗಿಲ್ಲ ಅಂತೇಳಿ ಹಾರಿಕೆಯ ಉತ್ತರ ಕೊಟ್ಟಿದ್ದಾರೆ. ಆಕಸ್ಮಿಕವಾಗಿ ಗಣೇಶ ಮೆರವಣಿಗೆ ಹೋಗುವಾಗ ಕಲ್ಲನ್ನ ಹಾಕಿದ್ದಾರೆ. ಇವರು ಕಲ್ಲು ಹಾಕಿದ್ದಾರೆ ಅನ್ನುವ ಮೂಲಕ ತಮ್ಮ ಉದ್ದೇಶಪೂರ್ವಕ ಗಲಭೆಯ ವಿಚಾರದಲ್ಲೂ ಕೂಡ ಓಲೈಕೆಯನ್ನು ಮುಂದುವರೆಸಿದ್ದಾರೆ. ನಡೆದಂತ ಘಟನೆ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗ್ಲಿ ಅಥವಾ ಹೊಡೆದಾಟಗಳಾಗ್ಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಪರಮೇಶ್ವರ್ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ಷೇಪ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಿದೆ ಅಂತ ಕಿಡಿ. ಇನ್ನು ಗೃಹ ಸಚಿವರ ಹೇಳಿಕೆಗೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಪ್ರತಿ ಬಾರಿ ರಾಜ್ಯದಲ್ಲಿ ಇಂತಹ ಘಟನೆ ನಡೆದಾಗಲೂ ಗೃಹ ಸಚಿವ ಪರಮೇಶ್ವರ್ ಉಡಾಫಿಯ ಹೇಳಿಕೆಯನ್ನು ಕೊಟ್ಟು ಸುಮ್ಮನಾಗ್ತಾರೆ. ಅನ್ಯ ಕೋಮಿನ ಪುಂಡರು ಕಲ್ಲನ್ನು ತೂರಿದ್ದು ಬೆಂಕಿ ಹಚ್ಚಿದ್ದಕ್ಕೆ ಕಣ್ಮುಂದೆ ಸಾಕ್ಷ್ಯಗಳಿದ್ರೂ ಕೂಡ ಕಾಂಗ್ರೆಸ್ನಿಂದ ತುಷ್ಟೀಕರಣ ನಡೀತಿದೆ ಅಂತ ಹೇಳಿ ವಿಪಕ್ಷ ನಾಯಕರು ಗುಡುಗಿದ್ದಾರೆ. ಈ ತರದ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ಕಳೆದ 1.5 ವರ್ಷದಿಂದ ನಡೀತಾ ಇದೆ. ಗಣೇಶ ಸಂದರ್ಭದಲ್ಲಿ ಕಳೆದ ಬಾರಿನೂ ಕೂಡ ಅದೇ ಸ್ಥಳದಲ್ಲಿ ಗಲಾಟೆ ಆಗಿತ್ತು. ಈ ಸರ್ಕಾರ ಯಾರಿಗೆ ಓಲೈಸ್ತಾ ಇದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ. ಗಲಾಟೆ ಮಾಡಿದವರು ಅವರು ಪರಮೇಶ್ವರ್ ಅಂತ ಅವರು ಗೃಹ ಮಂತ್ರಿಗಳಾಗಿದ್ದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಅದರ ಅರ್ಥ ಏನಂಗಾರೆ ಅಂದ್ರೆ ದೊಡ್ಡ ಗಲಭೆ ಆಗ್ಬೇಕಾಯ್ತು ಅಂತಾನೆ. ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ. ನಾಗಮಂಗಲ ಬೆಂಕಿ ಪಾಲಿಟಿಕ್ಸ್ ಜೋರು. ಗಲಭೆಗೆ ಸರ್ಕಾರವೇ ಕುಮ್ಮಕ್ಕು ಕೊಟ್ಟಿದೆಯಾ? ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆಂಡ. ಸರ್ಕಾರ ವರ್ಸಸ್ ವಿಪಕ್ಷಗಳ ನಡುವೆ ಗಲಭೆಯ ಪಾಲಿಟಿಕ್ಸ್ ಜೋರಾಗಿದೆ. ಗಲಭೆಗೆ ಸರ್ಕಾರವೇ ಕುಮ್ಮಕ್ಕು ಕೊಟ್ಟಿದೆ ಅಂತ ಹೇಳಿ ಬಿಜೆಪಿಯ ನಾಯಕರು ಆರೋಪಿಸಿದ್ದಾರೆ. ಸರ್ಕಾರದ ಹಿಂದೂ ವಿರೋಧಿ ನೀತಿಯಿಂದ ಈ ಘಟನೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತಾಂಧ ಶಕ್ತಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಇನ್ಮೇಲೆ ಪೆಟ್ರೋಲ್ ಬಾಂಬ್ ತಲವಾರ್ ಹಿಡಿದು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಘಟನೆಯ ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ಇದು ಪೂರ್ವ ನಿಯೋಜಿತವಾದಂತಹ ಕೃತ್ಯ. ಓಲೈಕೆ ರಾಜಕಾರಣದ ಪರಾಕಾಷ್ಠೆಯನ್ನ ತಲುಪಿರುವ ಕಾರಣದಿಂದಾಗಿ ಈ ರೀತಿಯಾದಂತಹ ಧೈರ್ಯವನ್ನ ಮಾಡ್ತಾ ಇದ್ದಾರೆ. SP ಅವರ ಹೇಳಿಕೆಯನ್ನು ನೋಡಿದೆ. ಆ ರೂಟ್ ಅಲ್ಲಿ ರೆಗ್ಯುಲರ್ ಹೋಗ್ತಾರೆ. ಕಳೆದ ಬಾರಿ ಗಲಾಟೆ ಮಾಡುವ ಪ್ರಯತ್ನಗಳಾಗಿತ್ತು. ಅದರ ಹೊರತುಪಡಿಸಿಯೂ ಸಹಿತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲ್ಲ. ಮತ್ತು ತಲವಾರು, ರಾಡು, ಮಚ್ಚು ಎಲ್ಲ ಹೊರಗೆ ಬರ್ತವೆ ಅಂತಂದ್ರೆ, ಕಲ್ಲುಗಳು ರಾಶಿ ಹೊರಗೆ ಬರ್ತದೆ ಅಂತಂದ್ರೆ ಇದು ಅಲ್ಲಿನ ಸಂಪೂರ್ಣವಾದಂತಹ ಪೊಲೀಸ್ ವೈಫಲ್ಯನೂ ಇದೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ. ಕೋಮುವಾದಗಳಿಗೆ ಬೆಂಬಲವನ್ನ ಕೊಡ್ತಾ ಇದೆ. ಸರ್ಕಾರದ ನಿರ್ದೇಶನದಂತಾನೆ ಕೊಡ್ತಾ ಇದ್ದಾರೆ. ಇಲ್ಲ ಅವರು ಮಸೀದಿ ಮುಂದೆ ಬಹಳ ಹೊತ್ತು ಕುಣಿದ್ರು, ಅದಕ್ಕಾಗಿ ಗಲಾಟೆ ಆಯ್ತು ಅಂದ್ರೆ ಸರ್ಕಾರ ಯಾವ ರೀತಿ ಅವರಿಗೆ ನಿರ್ದೇಶನ ಕೊಡ್ತಾ ಇದೆ ಅನ್ನೋದು ಅರ್ಥ ಆಗ್ತದೆ. ದೊಂಬೆ ಗಲಭೆ ಎಬ್ಬಿಸಿದವರು ಅವರು ಅರೆಸ್ಟ್ 2 ಕಡೆ ಮಾಡ್ತಾ ಇದ್ರು. ಇದೇ ನ್ಯಾಯ ಇದೆ? ಅಲ್ಲಿರುವಂತ ಇಸ್ಲಾಂ ಮತಾಂಧ ಶಕ್ತಿಗಳನ್ನ ಮೆಟ್ಟಿ ಹಾಕಬೇಕು ಮತ್ತು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಮುಸಲ್ಮಾನ್ ಗುಂಡಾಗಳು, ದುಷ್ಕರ್ಮಿಗಳು ರಾಷ್ಟ್ರದ್ರೋಹಿ ಕೃತ್ಯವನ್ನು ಎಸಗಿದ್ದಾರೆ. ಹಿಂದೂಗಳ ಆರಾಧ್ಯ ದೈವ ಗಣಪತಿ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಡೊಳ್ಳು ಬಾರಿಸಬಾರ್ದು, ಪಟಾಕಿ ಹೊಡಿಬಾರ್ದು. ಯಾವುದೋ ಕಾಲದಲ್ಲಿ ಇನ್ನೂ ಇದ್ದಾರೆ ಕೆಲವು ಮುಸಲ್ಮಾನರು. ಮಾನಸಿಕವಾಗಿ ಅವರು ಇನ್ನೂ ಕೂಡ ಅನೇಕ ರಾಷ್ಟ್ರದ್ರೋಹಿ ಮುಸಲ್ಮಾನರು ನಾವು ಭಾರತದಲ್ಲಿದ್ದೇವೆ, ನೆಮ್ಮದಿಯಿಂದ ಹಿಂದೂಗಳು ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ, ಹಿಂದೂಗಳ ಸಹಕಾರದಿಂದ ನಾವು ಇಲ್ಲಿ ಬದುಕಿದ್ದೇವೆ ಅನ್ನೋ ಮೈ ಮೇಲೆ ಜ್ಞಾನ ಇಟ್ಕೊಂಡು ಅವ್ರ ಜೀವನ ಮಾಡಬೇಕು. ನಾಗಮಂಗಲದಲ್ಲಿ ಆಗಿರೋಂಥ ಈ ದುಷ್ಕೃತ್ಯವನ್ನು ಎಲ್ಲ ಹಿಂದೂಗಳು ಕೂಡ ಇದನ್ನು ಖಂಡಿಸಬೇಕು. ಕಳೆದ ಸರಿಗಿಂತಲೂ ಕೂಡ ವ್ಯವಸ್ಥಿತವಾದಂಥ ತಯಾರಿಯನ್ನು ಮುಸಲ್ಮಾನರು ಮಾಡ್ಕೊಂಡು ಬಂದಿದ್ರು. ಮನೆ ಮೇಲ್ಗಡೆ ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಕೊಂಡು ಚಪ್ಪಲಿನ ತೂರಾಟ ಮಾಡಿದ್ದಾರೆ, ಕಲ್ಲನ್ನು ತೂರಿದ್ದಾರೆ. ಇದನ್ನೆಲ್ಲ ಸಿದ್ಧರಾಗಿ ನಿಂತ್ಕೊಂಡಿದ್ರು. ಇದು ಪೊಲೀಸ್ ಇಲಾಖೆಗೆ ಗೊತ್ತಿರಲಿಲ್ವಾ? ಜಿಲ್ಲಾಡಳಿತಕ್ಕೆ ಗೊತ್ತಿರಲಿಲ್ವಾ? ಸಿದ್ದರಾಮಯ್ಯನವರು ನಡೆಸ್ತಾ ಇರೋದು ತಾಲಿಬಾನಿ ಸರ್ಕಾರ ಅನ್ನೋದು ಮತ್ತೊಂದು ಸರಿ ಸಾಬೀತಾಗಿದೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ಬರೀ ನಾಗಮಂಗಲದ ಒಂದೇ ಒಂದು ಪ್ರೊಸೆಷನ್ ನಡೆದಿರೋದು. ಇದಕ್ಕಿಂತ ಲಕ್ಷಾಂತರ ಜನ ಸೇರುವಂತಹ ಚಿತ್ರದುರ್ಗದಲ್ಲಿ ಶೋಭಾಯಾತ್ರೆ ನಡೆಯುತ್ತೆ, ದಾವಣಗೆರೆಯಲ್ಲಿ ನಡೆಯುತ್ತದೆ, ಶಿವಮೊಗ್ಗದಲ್ಲಿ ನಡೆಯುತ್ತೆ, ಉತ್ತರ ಕರ್ನಾಟಕದ ಊರೂರಿನಲ್ಲಿ ನಡೆಯುತ್ತೆ. ನೀವು ಮುಸಲ್ಮಾನರಿಗೆ ಪೆಟ್ರೋಲ್ ಬಾಂಬು ಮತ್ತು ಚಪ್ಪಲಿನ ಕಲ್ಲನ್ನು ತೂರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತಂದರೆ, ಹಿಂದೂಗಳು ತಮ್ಮ ರಕ್ಷಣೆಗೋಸ್ಕರ ಗಣೇಶ ಪ್ರೊಸೆಷನ್ ಒಳಗಡೆ ನಾವು ಪೆಟ್ರೋಲ್ ಬಾಂಬು ತಲವಾರವನ್ನು ಹಿಡ್ಕೊಂಡು ಬರಬೇಕಾಗುತ್ತೆ. ಅವತ್ತು ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ.
ದಯವಿಟ್ಟು ಈಗಲಾದ್ರೂ ಕೂಡ ಆ ಮುಸಲ್ಮಾನರನ್ನು ಅತಿಯಾಗಿ ಓಲೈಕೆ ಮಾಡೋದು ಬಿಟ್ಟು ಇಲ್ಲಿನ ನೆಲ ಜಲ ಸಂಸ್ಕೃತಿನ ರಕ್ಷಣೆ ಮಾಡಬೇಕಾದ್ರೂ ನಿಮ್ಮ ಕರ್ತವ್ಯ ಆಗಿದೆ. ಆ ಕೆಲಸನ ಮಾಡಿ ಅಂತ ನಾನು ವಿನಮ್ರವಾಗಿ ನಿಮ್ಮನ್ನ ಕೇಳ್ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಎನ್ನುವಂತ ವಾತಾವರಣ ಈ ಸರ್ಕಾರದಲ್ಲಿ ಇವತ್ತು ನಡೆದಿದೆ. ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟವನ್ನ ಮತ್ತು ಚಪ್ಪಲಿ ತೂರಾಟವನ್ನ ಮಾಡುವಷ್ಟು ಧೈರ್ಯ ಅಲ್ಲಿರುವಂತ ಅನ್ಯ ಕೋಮಿನ ಯುವಕರಿಗೆ ಹೇಗೆ ಬಂದಿದೆ? ಪೊಲೀಸ್ ಅಧಿಕಾರಿಗಳು ಯಾಕೆ ಕಟ್ಟುನಿಟ್ಟಿನ ಕ್ರಮವನ್ನ ಮೊದಲೇ ತೆಗೆದುಕೊಳ್ಳಿಲ್ಲ? ಪೆಟ್ರೋಲ್ ಬಾಂಬ್ಗಳನ್ನ ಬಳಸುವಷ್ಟರ ಮಟ್ಟಿಗೆ ಅತಿರೇಕದ ವಾತಾವರಣ ಯಾಕೆ ನಿರ್ಮಾಣ ಆಯಿತು? ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ನಾನು ಗೃಹ ಸಚಿವರನ್ನ ಆಗ್ರಹ ಮಾಡ್ತೇನೆ, ಒಂದೇ ವೈಫಲ್ಯ ಇಡೀ ಕರ್ನಾಟಕದಲ್ಲಿ ಈ ರೀತಿಯಾದಂತ ಘಟನೆ ಕಳೆದ 1 ವರ್ಷದಿಂದ ಬೇರೆ ಬೇರೆ ಹಂತಗಳಲ್ಲಿ ನಡೆದಾಗ್ಲೂ ಕೂಡ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ. ಈ ಕೃತ್ಯ ಪೂರ್ವಯೋಜಿತ ಕೃತ್ಯ, ಮಾಹಿತಿ ಇದ್ರೂ ಕೂಡ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರತಕ್ಕಂಥದ್ದು, ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ, ಮತಾಂಧರಿಗೆ ನಾವು ಏನು ಮಾಡಿದ್ರೂ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಭಾವನೆ ಇರುವ ಕಾರಣಕ್ಕೋಸ್ಕರ ತಮ್ಮ ಮತಾಂಧತೆಯ ಕೃತ್ಯವನ್ನು ಮನಸೋ ಇಚ್ಛೆ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಮತಾಂಧತೆಗೆ ಕುಮ್ಮಕ್ಕು ಕೊಡೋದನ್ನು ನಿಲ್ಲಿಸಿ ಮತಾಂಧರನ್ನ ಮಟ್ಟ ಹಾಕಿ ಅಂತ ನಾನು ಆಗ್ರಹಿಸ್ತೇನೆ. ಇದರ ಜಾಲ ಯಾವುದೋ ಒಂದು ದುರುದ್ದೇಶವನ್ನು ಇಟ್ಕೊಂಡು ಈ ರೀತಿ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಅನುಮಾನ ಬರ್ತಾ ಇದೆ. ಇದರ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ನಿನ್ನೆಯೇ ಎಚ್ಡಿಕೆಗೆ ಗಲಭೆಯ ಸುಳಿವು ಸಿಕ್ಕಿತ್ತ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕಿಡಿ. ನಾಗಮಂಗಲ ಗಲಭೆಯ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಮೊದಲೇ ಗೊತ್ತಿತ್ತ ಅನ್ನುವಂತಹ ಅನುಮಾನ ಹುಟ್ಟಿದೆ. ನಿನ್ನೆಯೇ ಮೈಸೂರಿನ ಐಜಿ, ಮಂಡ್ಯದ ಎಸ್ಪಿ ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ರಂತೆ. ನಾಳೆ ಘಟನಾ ಸ್ಥಳಕ್ಕೆ ಎಚ್ಡಿಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ನಿನ್ನೆ ದಿನ ಸಚಿವ ಸಂಪುಟದ ಸಭೆ ಮುಗಿಸಿ ನಾನು 8 ಗಂಟೆಗೆ ಬಂದಾಗ ಈ ಮಾಹಿತಿಗಳು ದೊರಕ್ತವೆ. ಮೈಸೂರು ವಿಭಾಗದ ಐಜಿ ಅವರಿಗೆ ಮತ್ತು ಮಂಡ್ಯ ಜಿಲ್ಲೆಯ ಎಸ್ಪಿ ಅವರಿಗೆ ನಾನೇ ದೂರವಾಣಿ ಕರೆ ಮಾಡಿ ತಕ್ಷಣ ಒಂದು ಶಾಂತಿಯನ್ನು ನೆಲೆಸಲಿಕ್ಕೆ ಕೆಲವು ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಒಂದು ವರ್ಗವನ್ನ ಹೆಚ್ಚಿನ ರೀತಿಯಲ್ಲಿ ಓಲೈಸ್ಕೊಳ್ಳಿಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿ ಇರ್ತಕ್ಕಂಥ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಹಿಂಸಾಚಾರಕ್ಕೆ ಸಿಎಂ ಸಿದ್ದು ಖಂಡನೆ, ಶಾಂತಿ ಕಾಪಾಡುವಂತೆ ಸಿಎಂ ಮನವಿ. ಈ ಘಟನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಖಂಡಿಸಿದ್ದಾರೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ನಡೆದ ಕಲ್ಲು ತೂರಾಟವು ಸಮಾಜದ ಶಾಂತಿ ನೆಮ್ಮದಿಗೆ ಧಕ್ಕೆ ತರುವ ಕಿಡಿಗೇಡಿಗಳ ದುಷ್ಕೃತ್ಯ ಅನ್ನೋದು ನಿಸ್ಸಂಶಯ. ಯಾವುದೇ ಜಾತಿ ಧರ್ಮವಾಗಿರಲಿ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕರು ಪ್ರಚೋದನೆಗಳಿಗೆ ಒಳಗಾಗದೆ ಶಾಂತಿ ಕಾಪಾಡುವಂತೆ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ರಾಜಕಾರಣಿಗಳಿಂದಲೇ ಇಂತಹ ಘಟನೆಗಳಾಗ್ತಾ ಇದೆ. ಬಿಜೆಪಿ ಸರ್ಕಾರದಲ್ಲಿ ಈ ರೀತಿ ಘಟನೆ ನಡೆದಿರಲಿಲ್ವಾ ಅಂತ ಹೇಳಿ ಸಚಿವ ಜಮೀರ್ ಪ್ರಶ್ನೆ ಮಾಡಿದ್ದಾರೆ. ಆಗ್ಬಾರ್ದಾಗಿತ್ತು, ನಾವೆಲ್ಲ ಯಾರು ಗಲಾಟೆ ಆಗ್ಬಾರ್ದು ಅಂತಾನೆ ಬಯಸದ್ ನಾವು. ಇಂಥ ರಾಜಕಾರಣಿಗಳದೆ ಇದು ಪಕ್ಷದ ಪಾತ್ರ ಏನಿದೆ? ಇದು ಸೆಕ್ಯುಲರ್ ಮೈಂಡ್ ಇರೋನು, ಒಬ್ಬ ಇಂಡಿಯನ್ ಇರೋನು ಯಾರು ಗಲಾಟೆ ಬಯಸಲ್ಲ. ಇಂಥ ರಾಜಕಾರಣಿಗಳು ಹೇಳಿಕೆಯಿಂದಾನೆ ಗಲಾಟೆಗಳು ಆಗೋದು. ಈಗ ಬಿಜೆಪಿ ಸರ್ಕಾರದಲ್ಲಿ ಆಗ್ಲೇ ಇಲ್ವಾ ಈ ತರ ಸಣ್ಣ ಪುಟ್ಟ? ಆಗ್ಬಾರ್ದು ಘಟನೆಗಳು. ಈ ರಾಜಕಾರಣಿಗಳು ಇಂಥ ಹೇಳಿಕೆಯಿಂದಾನೆ ಗಲಾಟೆಗಳು ಆಗೋದು. ಗಣೇಶ ಮೂರ್ತಿಯ ಮೇಲೆ ಕಲ್ಲೆಸೆದ ಕಿಡಿಗೇಡಿಗಳ ವಿರುದ್ಧ ಹಿಂದೂ ಪರ ಸಂಘಟನೆಯ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲದ ಘಟನೆ ಬಹಳ ದುರಂತಕಾರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮುಸಲ್ಮಾನರಿಗೆ ಫುಲ್ ಫ್ರೀಡಂ ಸಿಕ್ಕಂತಾಗಿದೆ. ಏನು ಮಾಡಿದ್ರು ಬಚಾವಾಗ್ತೀವಿ ಅನ್ನುವಂತಹ ಮನಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ನಾಗಮಂಗಲದ ಘಟನೆ ಬಹಳ ದುರಂತಕಾರಿ. ಕರ್ನಾಟಕದಲ್ಲಿ ಕಳೆದ ಕೆಲವಾರು ತಿಂಗಳುಗಳಿಂದ ನನ್ಗನ್ಸುತ್ತೆ ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗ್ಲಿಂದ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ಫ್ರೀಡಮ್, ಮುಸಲ್ಮಾನರಿಗೆ ಯಾವ ತರದ ಫ್ರೀಡಮ್ ಸಿಕ್ಕಿದೆ ಅಂತಂದ್ರೆ ನಾವ್ ಏನ್ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಬಚಾವ್ ಆಗ್ಬೋದು ಅನ್ನುವಂತ ಒಂದು ಭಾವನೆಗೆ ಮುಸಲ್ಮಾನರು ಹೋಗ್ಬಿಟ್ಟಿದ್ದಾರೆ. ಹಿಂಗಾಗಿ ಅವ್ರಿಗೆ ಅನ್ಸಿದೆ ನಾವು ಕಲ್ಲೊಡೆದು ಬಚಾವ್ ಆಗ್ಬೋದು, ನಾವು ಮೂರ್ತಿಗಳನ್ನು ಉರುಳಿಸಿ ಬಚಾವ್ ಆಗ್ಬೋದು, ಈ ತರದ ಪ್ರಕ್ರಿಯೆಗೆ ಹೋಗಿದ್ದಾರೆ. ನಾಗಮಂಗಲದಲ್ಲಿ ಗಣೇಶೋತ್ಸವದಲ್ಲಿ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಅವ್ರು ಕಲ್ಲೆಸೆದಿರೋದು ಕೂಡ ಇದೇ ಹಿನ್ನೆಲೆಯಲ್ಲಿ ಅಂತ ಎಂಥವ್ರು ಬೇಕಿದ್ರು ಹೇಳ್ಬೋದು. ಇದು ಬಹಳ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ. ಅದು ಮಸೀದಿ ಎದುರುಗಡೆ ಬಂದ ತಕ್ಷಣನೇ ಆದಂಥ ಘಟನೆ ಅಂದರೆ, ಮಸೀದಿ ಇದು ಒಂದು ಪ್ರಾರ್ಥನಾ ಸ್ಥಳ ಅಂತ ನೀವು ಹೇಳ್ತೀರಿ, ಪವಿತ್ರ ಅಂತ ಹೇಳ್ತೀರಿ. ಅಲ್ಲಿ ಕಲ್ಲು, ಅಲ್ಲಿ ಬಾಟಲ್ಗಳು, ಅಲ್ಲಿ ಚಾಕು ಚೂರಿ ತಲವಾರುಗಳು, ಅಲ್ಲಿ ಪೆಟ್ರೋಲ್ ಬಾಟಲ್ಗಳು, ಬಾಂಬ್ಗಳು ಹೇಗೆ ಬಂತಲ್ಲಿ? ಪ್ರೀ ಪ್ಲಾನ್ಡ್ ಮಾಡಿದಂಥ ಈ ಘಟನೆ ಇದು. ಬೇಜವಾಬ್ದಾರಿಯನ್ನು ನಡ್ಕೊಂಡಂಥವ್ರ ಮೇಲೆ ಕಾಂಗ್ರೆಸ್ ಸರ್ಕಾರ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಒಟ್ನಲ್ಲಿ ನಾಗಮಂಗಲದ ಗಲಭೆಯ ಪ್ರಕರಣ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ರಾಜಕೀಯ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಅವ್ರ ಕಾಲದಲ್ಲಾಗಿಲ್ವಾ, ಇವ್ರ ಕಾಲದಲ್ಲಾಗಿಲ್ವಾ, ಇದನ್ನ ಹೇಳಿನೇ ಅವ್ರಿಗೆ ಕುಮ್ಮ ಕೊಟ್ಟು ಇನ್ನೂ ಮಾಡಿ ಯಾರಿದಾರು ಒಳಗಡೆ ಹಾಕಿದ್ದು ಒಬ್ಬರಾದ್ರೂ ಮಾತಾಡ್ರಪ್ಪ. ಇಲ್ಲಿಗೆ ಸುದ್ದಿಗಳನ್ನ ಮುಗಿಸ್ತಾ ಇದೀವಿ. ಮುಂದಿನ ಸುದ್ದಿಯಲ್ಲಿ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ.